ಜನಸಾಮಾನ್ಯರ ಬಗ್ಗೆ ಇವರು ಯಾವತ್ತೂ ಸಹ ಚರ್ಚೆ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷವಾದರೂ ಸಹ ನಮ್ಮ ಪ್ರಣಾಳಿಕೆಯಲ್ಲಿ ಏನೊಂದು ಶೀರ್ಷಿಕೆ ಕೊಟ್ಟಿದ್ವಿ, ನಾವು ಕರ್ನಾಟಕ ರಾಜ್ಯದಲ್ಲಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಇಲ್ಲಿ ಶಾಂತಿ ನೆಮ್ಮದಿಯಿಂದ ಬಾಳ್ಲಿಕ್ಕೆ ಎಲ್ಲವನ್ನೂ ಸಹ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಈಗಾಗಲೇ 3 ವರ್ಷ ಆಗ್ತಾ ಇದೆ. ಎಲ್ಲೂ ಸಹ ನಾವು ಏನು ಕೋಮು ದಳ್ಳೂರಿ ಆಗಲಿ ಅಥವಾ ದ್ವೇಷ ಭಾಷೆಗಳಾಗಲಿ ಇವಾಗೆಲ್ಲಕ್ಕೂ ಸಹ ಅವಕಾಶವನ್ನು ಕೊಟ್ಟಿಲ್ಲ. ಅಂದರೆ ಏನು ಕರ್ನಾಟಕ ರಾಜ್ಯ ಈಗ ತಮಗೇನು ಹೊಸದೇನಲ್ಲ, ಶಿಶುನಾಳ ಶರೀಫ್, ಬಸವಣ್ಣನವರು, ಕನಕದಾಸರು, ಪುರಂದರದಾಸರು, ನಾರಾಯಣಗೂರು ಇರ್ತಕ್ಕಂಥ ಜಾಗದಲ್ಲಿ ದ್ವೇಷ ಅಸೂಯೆಯನ್ನು ಬಿತ್ತರಿಸ್ತಾ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯವರು ಯಾವ ಬಿಲ್ದಲ್ಲಿ ಇದ್ದಾರೆ ಅಂತ ಸಹ ಗೊತ್ತಿಲ್ಲ. ಆದ್ದರಿಂದ ನಮಗೆ ನಮ್ಮ ಕರ್ನಾಟಕ ರಾಜ್ಯದ ಜನ ಒಂದೊತ್ತು ಊಟ ಇಲ್ಲದಿದ್ರೂ ಪರವಾಗಿಲ್ಲ, ಶಾಂತಿ ನೆಮ್ಮದಿಯಿಂದ ಅವ್ರ ಮಕ್ಕಳು ಅವ್ರಿಗೆ ಒಳ್ಳೆ ಶಿಕ್ಷಣ ಆರೋಗ್ಯ ಸಿಗಲಿ ಅಂತ ಹೇಳಿ ಯೋಚನೆ ಮಾಡ್ತಕ್ಕಂಥ ರಾಜ್ಯದಲ್ಲಿ ಒಂದು ರೀತಿಯ ಕೋಮುವಾದವನ್ನು ಬಿತ್ತಲು ಪ್ರಯತ್ನ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯವರು ಜನಸಾಮಾನ್ಯರನ್ನ ಮನೆ ಕಳಿಸಿದ್ರು. ಈಗ ಅವ್ರು ಬಂದು ಮಾತಾಡ್ತಾ ಇದ್ದಾಗ ನೋಡಿದಾಗ ಜನಸಾಮಾನ್ಯರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಈಗಲೂ ಸಹ ನಾವು ತಯಾರಿದ್ದೀವಿ, ಒಂದೇ ವೇದಿಕೆ ಮೇಲೆ ಜನಸಾಮಾನ್ಯರ ಬಗ್ಗೆ ಏನಾದರೂ ಚರ್ಚೆ ಮಾಡೋಕ್ಕಿದ್ರೆ ನಾವು ತಯಾರಿದ್ದೀವಿ, ಯಾರೂ ಸಹ ತಯಾರಿಲ್ಲ. ಆದ್ದರಿಂದ ಅದು ಭಾರತೀಯ ಜನತಾ ಪಾರ್ಟಿಯವರು ಇರ್ಬೋದು, ಅದು ಅಧ್ಯಕ್ಷ ಇರ್ಬೋದು, ವಿರೋಧ ಪಕ್ಷದ ನಾಯಕರು ಅವರು ಸಹ ಮೊನ್ನೆ ಹೇಳಿರ್ಬೇಕು, ತಾವು ನೋಡಿರ್ಬೇಕು, ಹಿಂದಿ ವಿಚಾರದಲ್ಲಿ ಅವರೇನೋ ಮಾತಾಡೋದು, ಈ ನಮ್ಮ ಅಲ್ಪಸಂಖ್ಯಾತರು ಅವರ ಆಕ್ಸೆಂಟ್ ಸರಿ ಇರೋದಿಲ್ಲ ಅಂತ. ನನಗೆ ಆಕ್ಸೆಂಟ್ ಅಂದರೆ ಅಷ್ಟು ನಾನು ಇಂಗ್ಲೀಷ್ ಪಂಡಿತ ಅಲ್ಲ, ಗೊತ್ತಾಗಲಿಲ್ಲ. ಆ ನಿಘಂಟನ್ನು ತೆಗೆದು ನೋಡಿದೆ ಡಿಕ್ಷನರಿನಲ್ಲಿ ಆಕ್ಸೆಂಟ್ ಅಂದರೆ ಏನು ಅಂತ, ಉಚ್ಚಾರಣೆ. ನಮ್ಮ ಅಲ್ಪಸಂಖ್ಯಾತರು ಅವರು ಮಾತಾಡುವಾಗ ನಮ್ದಕ್ಕೆ ನಿಮ್ದಕ್ಕೆ ಅಂತ ಮಾತಾಡ್ತಾ ಇರ್ತಾರೆ. ಅಶೋಕ, ನೀವು ಕನ್ನಡ ಯಾವ ರೀತಿ ಮಾತಾಡ್ತಾ ಇರ್ತಾರೆ ಎಲ್ಲ ಜನ ನೋಡಿದ್ದಾರೆ, ನೀವೇನು ಕನ್ನಡ ಪಂಡಿತರೇ ನೀವು. ಆದ್ದರಿಂದ ಜನಸಾಮಾನ್ಯರಿಗೆ ಏನು ಬೇಕು ಅದನ್ನು ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತೇವೆ. ಆದ್ದರಿಂದ ಮತ್ತು ಹಿಂದಿ ಹೇರಿಕೆ, ಹಿಂದಿನ ನಾವು ಯಾರನ್ನೂ ಸಹ ತೆಗೆದಾಕಿಲ್ಲ. ನಮ್ಮ ಹೇಳಿಕೆ ಇಷ್ಟೇ, ಹಿಂದಿ ನಮ್ಮ ತಲೆ ಮೇಲೆ ಹಾಕಬೇಡಿ ಅಂತ ಹೇಳಿ. ಆ ಹಿಂದಿ ಕಡ್ಡಾಯ ಇದೆ, ಅದನ್ನು ಯಾರೂ ತೆಗೆದಾಕಿಲ್ಲ. ಆದರೆ ಅದರ ಅಂಕಗಳ ವಿಚಾರದಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಆದ್ದರಿಂದ ಇದರಿಂದ ಯಾರೂ ಸಹ ಅಶೋಕ ಮತ್ತು ನಮ್ಮ ಏಕಮಿನಿಟ್ ಶೋಭಾ ಕರಂದ್ಲಾಜೆ ಅವರು ಏಕಮಿನಿಟ್ ಅಂತ ಹೇಳ್ತಾರೆ. ಆ ಕಡೆ ನಮ್ಮ ಯಾರು CT ರವಿ ಅವ್ರಿಗೂ ಸಹ ಹಿಂದಿ ಕಲಿಬೇಕು ಅಂತೇಳಿ ಭಾಳ ಆಸೆ. ಕನ್ನಡ ಇಂಗ್ಲೀಷೇ ನಾವು ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ, ಹಿಂದಿ ಕಲಿಯಕ್ಕೆ ಹೋಗ್ತಾ ಇದೆ. ಆದ್ದರಿಂದ ಜನಸಾಮಾನ್ಯರಿಗೆ ಏನು ಬೇಕು ಅದನ್ನು ನಾವು ಯೋಚನೆ ಮಾಡಬೇಕೇ ವಿನಾಕಾರಣ ದ್ವೇಷ ರಾಜಕಾರಣ, ಕೋಮುವಾದದ ಮೇಲೆ ನಾವು ನಮ್ಮ ಸರ್ಕಾರ ಆಗಲಿ ನಮ್ಮ ಪಕ್ಷ ಆಗಲಿ ನಿಂತಿಲ್ಲ. ಅದರಿಂದ ಬರ್ತಕ್ಕಂಥ ಚುನಾವಣೆಯಲ್ಲಿ ಏನು ಶಾಮು ಶಿವಶಂಕರಪ್ಪನವರು ದಾವಣಗೆರೆ ಅಭಿವೃದ್ಧಿಗಾಗಿ ಶ್ರಮಿಸಿದ್ರು, ಅದನ್ನು ಮುಂದುವರಿಸಲಿಕ್ಕೆ ತಾವೆಲ್ಲರೂ ಸಹ ಅವರ ಮೊಮ್ಮಗ ಆಗಿರ್ತಕ್ಕಂಥ ಶಾಮು ಸಮರ್ಥ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ